ಮನೆ ಮೇಲೆ ಇಡಿ ದಾಳಿ ನಡೆದಿದೆ ಅಂತ ಪ್ರಸ್ತಾಪ ಮಾಡಿದಾಗ ಇದಕ್ಕೆ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಮೇಶ್ವರ್ ಮನೆ ಮೇಲೆ ರೇಡ್ ಆಗಿದೆ, ಆದರೆ ದುರಾದೃಷ್ಟ ಆ ಮಹಿಳೆಗೆ ಬೇಲ್ ಸಿಕ್ಕಿದೆ. ಅವರು ಹೇಳ್ತಾ ಇರೋದು ರನ್ಯಾರ ಅವ್ರ ಬಗ್ಗೆ. ಆ ಮಹಿಳೆಗೆ ಬೇಲ್ ಸಿಕ್ಕಿದೆ, ಕಣ್ಮುಂದಲೇ ಕೋಟಿಗಟ್ಟಲೆ ಬಂಗಾರ ಸಿಕ್ಕಿದೆ, ಇಂಥವ್ರಿಗೂ ಬೇಲ್ ಸಿಗುತ್ತೆ, ಕಾನೂನು ತಿದ್ದುಪಡಿ ಆಗುವ ಅವಶ್ಯಕತೆ ಇದೆ ಅಂತ ಹೇಳಿದರು. ಆದರೆ ಪರಮೇಶ್ವರ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆದಂಥ ಮಾಹಿತಿ ಇಲ್ಲ, ಇನ್ನೂ ಸಹ ಬಹಿರಂಗ ಆಗಿಲ್ಲ. ಈಗ ಇರೋದೇನು ಅಂತಂದರೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯಾಗಿದೆ, ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಆದರೆ ಕೆ.ಎಸ್. ಈಶ್ವರಪ್ಪನವರು ಗೃಹ ಸಚಿವ ಪರಮೇಶ್ವರ್ ಅವರ ಮನೆ ಮೇಲೆಯೇ ದಾಳಿಯಾಗಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈಗ ಈಶ್ವರಪ್ಪರು ಏನು ಹೇಳಿದಾರೋ ಅದು ಅವ್ರ ಹೇಳಿಕೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಬೇರೆ ಅವಳೇ ಸಿಕ್ಕಳಲ್ಲಪ್ಪ ನಿಮಗೆ. ನೋಡಿದೆ ಅಣ್ಣ ಪೇಪರಲ್ಲಿ, ಅದು ನಾನು ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಒಂದು ರೈಡು ಆಗಿದೆ, ದುರಾದೃಷ್ಟ ಬೈಲು ಸಿಕ್ಕಿದೆ, ಜೈಲಿಂದ ಹೊರಗೆ ಬಂದಿಲ್ಲ, ಮಾತು ಬೇರೆ. ಇನ್ಯಾವುದಕ್ಕೆ ಜೈಲಿಗೆ ಹೋಗ್ಬೇಕು ಈ ದೇಶದಲ್ಲಿ ನನಗಂತೂ ಅರ್ಥ ಆಗಲ್ಲ. ಕಣ್ಣು ಮುಂದೆನೆ ಕೋಟಿಗಟ್ಟಲೆ ಬಂಗಾರ ಬಂದಿದೆ ಅಕ್ರಮವಾಗಿ, ಇಂಥವ್ರಿಗೂ ಬೇಲ್ ಸಿಗತ್ತೆ ಅಂತ ನಾನೇನು ನ್ಯಾಯದ ಬಗ್ಗೆ ನನಗೆ ಗೌರವ ಇದೆ, ಕೋರ್ಟ್ ಬಗ್ಗೆ ಗೌರವ ಇದೆ, ನಾನು ಕೋರ್ಟ್ ತೀರ್ಪು ಕೊಡ್ತಿಲ್ಲ. ಈ ಒಂದು ಕೋರ್ಟಲ್ಲಿ ಯಾವ ಸೆಕ್ಷನ್ಗಳ ಮುಖಾಂತರ ಅವ್ರು ಬೇಲ್ ಸಿಗತ್ತೆ ಅದ್ರ ತಿದ್ದುಪಡಿ ಆಗಬೇಕು. ನಮ್ಮ ಎದುರಿಗೇನೆ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ಬಂದು ಒಂದೇ ಡ್ರೆಸ್ಸಲ್ಲಿ ಮೂರು ಸರಿ 4 ಸರಿ ಹೋಗ್ಬಿಟ್ಟು ಬಂದು ನೂರಾರು ಕೋಟಿ ರೂಪಾಯಿ ಬಂಗಾರವನ್ನು ಲೂಟಿ ಮಾಡೋದಂಥ ಹೆಣ್ಮಗಳಿಗೆ ಇವತ್ತು ಬೇಲ್ ಸಿಗತ್ತೆ ಅನ್ನೋದಾದರೆ ಕೋರ್ಟಿನ ಬಗ್ಗೆ ಗೌರವ ಉಳಿಯುತ್ತಾ? ನನಗಂತೂ ಅನುಮಾನ ಬರ್ತಾ ಇದೆ. ಏನು ತಿದ್ದುಪಡಿ ಮಾಡಬೇಕು, ಇದು ನನ್ನ ಒತ್ತಾಯ. ಬಿಟ್ಟು ಬೇರೆ ಅವಳೇ ಸಿಕ್ಕಳಲ್ಲಪ್ಪ ನಿಮಗೆ. ನೋಡಿದೆ ಅಣ್ಣ ಪೇಪರಲ್ಲಿ.